ನಮಸ್ಕಾರ. ಹೊಸದಿಗಂತ ಡಿಜಿಟಲ್ಗೆ ತಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಜೀವನ ಅಂದಮೇಲೆ ಜನ ಸಾಲ ಮಾಡದೇ ಇರ್ತಾರ? ಖಂಡಿತ ಇಲ್ಲ. ಬಿಸ್ನೆಸ್ ಅಭಿವೃದ್ಧಿಗಾಗಿ ಸಾಲ ಮಾಡ್ತಾರೆ, ಮನೆಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಸಾಲ ಮಾಡ್ತಾರೆ, ಮಜಾ ಮಾಡೋದಕ್ಕೂ ಸಾಲ ಮಾಡ್ತಾರೆ. ಮಜಾ ಮಾಡೋದಕ್ಕೆ ಸಾಲ ಮಾಡಿದ್ರೆ ಅದು ದೊಡ್ಡ ತಪ್ಪು. ಅಭಿವೃದ್ಧಿಗಾಗಿ ಸಾಲ ಮಾಡಿದ್ರೆ ಅದು ತಪ್ಪಾಗೋದಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ದೇಶ ಮಾಡಿರುವ ಸಾಲದ ವಿಚಾರದ ಬಗ್ಗೆ ನಾವಿವತ್ತು ಮಾತಾಡಬೇಕಿದೆ. ಕಾಂಗ್ರೆಸ್ ಸೇರಿದಂತೆ ಹಲವು ವಿರೋಧ ಪಕ್ಷಗಳು ಕೇಂದ್ರದ ಬಿಜೆಪಿ ಸರ್ಕಾರದ ಮೇಲೆ ನಿರಂತರ ಆರೋಪ ಮಾಡ್ತಾನೇ ಇವೆ. ಲಕ್ಷಾಂತರ ಕೋಟಿ ರೂಪಾಯಿ ಸಾಲ ಮಾಡೋ ಮೂಲಕ ನರೇಂದ್ರ ಮೋದಿ ಸರ್ಕಾರ ದೇಶವನ್ನ ಸಾಲದ ಕೂಪಕ್ಕೆ ತಳ್ತಿದೆ ಅನ್ನೋದು ಅವುಗಳ ಆರೋಪ. ಹಾಗಾದ್ರೆ ಅಭಿವೃದ್ಧಿ ದೃಷ್ಟಿಯಿಂದ ಸಾಲ ಮಾಡೋದು ತಪ್ಪಾ? ಸಾಲ ಮಾಡಿದ್ರೂ ಪ್ರಪಂಚದ ಇತರ ದೇಶಗಳ ಎದುರು ಭಾರತ ಸದೃಢವಾಗಿ ಬೆಳೆದು ನಿಂತಿರೋದು ಹೇಗೆ? ಭಾರತದ ಒಟ್ಟು ಸಾಲ 171 ಲಕ್ಷ ಕೋಟಿಗೂ ಅಧಿಕ. 1947, 2014 ಭಾರತದ ಒಟ್ಟು ಸಾಲ 55 ಲಕ್ಷ ರೂಪಾಯಿ. ಕಳೆದ 10 ವರ್ಷಗಳಲ್ಲಿ 120 ಕೋಟಿ ರೂಪಾಯಿ ಸಾಲ. ಇತ್ತೀಚಿನ ಲೆಕ್ಕಾಚಾರದ ಪ್ರಕಾರ ಭಾರತದ ಒಟ್ಟು ಸಾಲ ಸುಮಾರು 171 ಲಕ್ಷ ಕೋಟಿ ರೂಪಾಯಿಗಳು. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಅಂದ್ರೆ 1947ರಿಂದ 2014ರವರೆಗೂ ಭಾರತದ ಸಾಲ 55 ಲಕ್ಷ ಕೋಟಿ ರೂಪಾಯಿ ಇತ್ತು. ಆದ್ರೆ 2014ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ 10 ವರ್ಷಗಳಲ್ಲಿ 120 ಲಕ್ಷ ಕೋಟಿ ರೂಪಾಯಿಯನ್ನ ಹೆಚ್ಚುವರಿಯಾಗಿ ಸಾಲ ಮಾಡಲಾಗಿದೆ. ಇದು ಕಾಂಗ್ರೆಸ್ ಸೇರಿ ದೇಶದ ವಿವಿಧ ವಿರೋಧ ಪಕ್ಷಗಳು ಮಾಡ್ತಾ ಇರೋ ಆರೋಪ. ಬಿಜೆಪಿ ದೇಶವನ್ನು ಸಾಲದಲ್ಲಿ ಮುಳುಗಿಸ್ತಿದೆ ಅನ್ನೋದು ಅವುಗಳ ದೂರು. ಆದ್ರೆ ಅವರು ಹೇಳ್ತಿರೋದು ಅರ್ಧ ಸತ್ಯ. ಪೂರ್ತಿ ಸತ್ಯ ಅವರಿಗೆ ಗೊತ್ತಿದ್ರೂ ಅದನ್ನ ಮುಚ್ಚಿಟ್ಟು ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಿವೆ. ಬಿಜೆಪಿ ಸರ್ಕಾರದಲ್ಲಿ ಹೆಚ್ಚಿನ ಸಾಲ ಮಾಡಿರೋದು ನಿಜ. ಆದ್ರೆ ಅದಕ್ಕೂ ಮೀರಿ ಭಾರತ ಬೆಳೆದು ನಿಂತಿದೆ. ಕೊರೋನಾ ಎದುರಿಸಲಾಗದೆ ಅಮೆರಿಕ, ಜಪಾನ್, ಚೀನಾದಂತಹ ಮುಂದುವರೆದ ದೇಶಗಳೇ ಪತರಗುಟ್ಟಿದ್ದ ಸಮಯದಲ್ಲಿ ಭಾರತ ಕೊರೋನಾವನ್ನ ಸಮರ್ಥವಾಗಿ ಎದುರಿಸಿತ್ತು. ಭಾರತ ಸದೃಢವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ. ಅಂದಹಾಗೆ ಬಿಜೆಪಿ ಸರ್ಕಾರ ಮಾಡಿರೋ ಸಾಲದ ಪೂರ್ತಿ ಲೆಕ್ಕಾಚಾರ ಏನು? ಇದರಿಂದ ಭಾರತಕ್ಕೇನಾದ್ರು ತೊಂದರೆ ಇದೆಯಾ? ಇದರ ಸತ್ಯಾಸತ್ಯತೆ ಏನು ತಿಳ್ಕೋಬೇಕಲ್ವಾ? ನಮ್ಮ ದೇಶದ ಸಾಲದ ಲೆಕ್ಕಾಚಾರ ತಿಳ್ಕೊಳ್ಳೋಕ್ಕೂ ಮುಂಚೆ ಮುಂದುವರೆದ ದೇಶಗಳಾದ ಅಮೆರಿಕ, ಜಪಾನ್ ದೇಶಗಳು ಮಾಡಿರೋ ಸಾಲದ ಬಗ್ಗೆ ನೀವು ಕೇಳಿಬಿಟ್ರೆ ಶಾಕ್ ಆಗ್ತೀರಾ. ಭಾರತಕ್ಕಿಂತ ಹೆಚ್ಚು ಸಾಲ ಮಾಡಿರುವ ಅಮೆರಿಕ, ಜಪಾನ್. ಒಂದು ದೇಶಕ್ಕಿರುವ ಸಾಲಕ್ಕೂ ಆ ದೇಶದ ಅಭಿವೃದ್ಧಿಗೂ ಸಂಬಂಧ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಒಂದ್ ವೇಳೆ ಸಂಬಂಧ ಇದ್ರೆ ಮೋಸ್ಟ್ ಡೆವಲಪ್ಮೆಂಟ್ ಕಂಟ್ರೀಸ್ ಎಂದು ಹೇಳಿಕೊಳ್ಳುವ ಅಮೆರಿಕ, ಜಪಾನ್ ದೇಶಗಳಿಗೆ ಅವರ ಆದಾಯಕ್ಕೆ ಮೀರಿದ ಸಾಲಗಳು ಯಾಕಿವೆ? ಅಮೆರಿಕ ಜಿಡಿಪಿಯ 123% ಸಾಲ. ಜಪಾನ್ ಜಿಡಿಪಿಯ 263% ಸಾಲ. ಭಾರತದ ಸಾಲದ ಪ್ರಮಾಣ ಜಿಡಿಪಿಯ 81%. ಯಾವ ಸರ್ಕಾರವೇ ಆದ್ರೂ ಎಷ್ಟು ಸಾಲ ಮಾಡ್ತಿದೆ ಎಂಬುದನ್ನ ಗುರುತಿಸುವುದು ಎಷ್ಟು ಮುಖ್ಯನೋ, ಅವರು ಮಾಡಿದ ಸಾಲ ತೀರಿಸೋದಕ್ಕೆ ಅವರು ರಿವರ್ಸ್ ರೂಪದಲ್ಲಿ ಎಷ್ಟು ಸಂಪತ್ತು ಕೂಡಿಟ್ಟುಕೊಂಡಿದ್ದಾರೆ ಅನ್ನೋದು ಅಷ್ಟೇ ಮುಖ್ಯ. ಆ ದೇಶದ ಒಟ್ಟು ಆದಾಯ ಅಂದ್ರೆ ಜಿಡಿಪಿಯಲ್ಲಿ ಎಷ್ಟು ಭಾಗ ಸಾಲ ಮಾಡಲಾಗಿದೆ ಅನ್ನೋದು. ಇದನ್ನೇ ಪೇ ಬ್ಯಾಕ್ ಕೆಪಾಸಿಟಿ ಅನ್ನೋದು. ಸದ್ಯದ ಪರಿಸ್ಥಿತಿಯಲ್ಲಿ ಅಮೆರಿಕ ದೇಶಕ್ಕೆ ಆ ದೇಶದ ಜಿಡಿಪಿಯ 123% ಸಾಲ ಇದೆ. ಜಪಾನ್ ದೇಶದ ಸಾಲ ಕೂಡ ಆ ದೇಶದ ಜಿಡಿಪಿಯ 263% ಸಾಲ ಇದೆ. ಅಷ್ಟು ಸಾಲ ಇದ್ರೂ ಕೂಡ ಅವುಗಳು ಶಕ್ತಿವಂತ ರಾಷ್ಟ್ರಗಳಾಗಿ ಈಗಲೂ ಮೆರೀತಾ ಇದೆ. ಅದರ ಹಿಂದಿರುವ ಲಾಜಿಕ್ ಏನು? ಇದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ ದೇಶ ಸಾಕಷ್ಟು ಸದೃಢವಾಗಿದೆ ಅನ್ನೋದು ಖಂಡಿತವಾಗಿಯೂ ಅರ್ಥವಾಗುತ್ತೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾರತದ ಸಾಲದ ಪ್ರಮಾಣದ ಬಗ್ಗೆ ಇತ್ತೀಚೆಗಷ್ಟೇ ಸ್ಪಷ್ಟನೆಯೊಂದನ್ನ ಕೊಟ್ಟಿದ್ದಾರೆ. ಭಾರತ ಸಾಲದ ಸುಳಿಗೆ ಬೀಳಲಿದೆ ಅನ್ನೋ ಆತಂಕ ಬೇಡ ಅನ್ನೋದು ಅವರ ವಿಶ್ವಾಸದ ನುಡಿ. ಅಮೆರಿಕ, ಜಪಾನ್ ಅಷ್ಟೇ ಅಲ್ಲ, ಅಭಿವೃದ್ಧಿ ಹೊಂದಿದ ಫ್ರಾನ್ಸ್ ಪಡೆದಿರುವ ಸಾಲ ಕೂಡ ಅದರ ಜಿಡಿಪಿಯ 104%. ಆದ್ರೆ ಭಾರತದ ಸಾಲದ ಪ್ರಮಾಣ ನಮ್ಮ ದೇಶದ ಜಿಡಿಪಿಯ 81%. ಹೀಗಾಗಿ ಭಾರತದ ಆರ್ಥಿಕ ಸ್ಥಿತಿ ಸುಭದ್ರವಾಗಿದೆ ಎಂಬುದು ನಿರ್ಮಲಾ ಸೀತಾರಾಮನ್ ರವರ ಭರವಸೆಯ ನುಡಿ.
ಅಷ್ಟಕ್ಕೂ ನಮ್ಮ ದೇಶಕ್ಕೆ ಇಷ್ಟು ಸಾಲ ಯಾಕಾಗಿದೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋಣ. ಎಲ್ಲಕ್ಕಿಂತ ಮುಖ್ಯವಾದದ್ದು ಅಭಿವೃದ್ಧಿ ಯೋಜನೆಗಳಿಗೆ ಹಣ ಬೇಕು ಅನ್ನೋದು. ಹಾಗಾಗಿ ದೇಶದ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಸಾಲ ಮಾಡಬೇಕಾಗತ್ತೆ. ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡಿದ್ರೆ ಉದ್ಯೋಗ ಸೃಷ್ಟಿಯಾಗತ್ತೆ. ಉದ್ಯೋಗ ಸೃಷ್ಟಿಯಾದ್ರೆ ಬಡತನ ಕಡಿಮೆಯಾಗತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ದೇಶದಲ್ಲಿ ಅವಶ್ಯಕತೆಗೆ ತಕ್ಕಷ್ಟು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರಬೇಕು. ಆಗ ಆ ದೇಶ ಎಷ್ಟು ಸಾಲ ಮಾಡಿದ್ರೂ ತುಂಬಾ ಸ್ಟೇಬಲ್ ಆಗಿರುತ್ತೆ. ಭಾರತದ ಮೋದಿ ಸರ್ಕಾರ ಈ ವಿಷಯದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದೆ. ಯಾಕಂದ್ರೆ ದಿವಾಳಿ ಅಂಚಿಗೆ ತಲುಪಿರೋ ಪಾಕಿಸ್ತಾನ ಮತ್ತು ಶ್ರೀಲಂಕಾಗಳ ಸ್ಥಿತಿ ಏನಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಪಾಕಿಸ್ತಾನ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಿಂತ 35 ಪಟ್ಟು ಹೆಚ್ಚು ಸಾಲ. ಶ್ರೀಲಂಕಾ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಿಂತ 19 ಪಟ್ಟು ಹೆಚ್ಚು ಸಾಲ. ಪಾಕಿಸ್ತಾನ ಮಾಡಿದ ಸಾಲ ಅವರ ದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಿಂತ ಸರಿಸುಮಾರು 35 ಪಟ್ಟು ಜಾಸ್ತಿ ಇದೆ. ಹಾಗೆಯೇ ಶ್ರೀಲಂಕಾದ ಸಾಲ ಕೂಡ ಅವರ ದೇಶದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ಗಿಂತ ಸುಮಾರು 19 ಪಟ್ಟು ಜಾಸ್ತಿ ಇದೆ. ಹೀಗಾಗಿಯೇ ಇತ್ತೀಚಿನ ದಿನಗಳಲ್ಲಿ ಈ ಎರಡೂ ದೇಶಗಳು ಕೂಡ ಆರ್ಥಿಕವಾಗಿ ತುಂಬಾ ದಾರುಣ ಸ್ಥಿತಿಯಲ್ಲಿವೆ. ನೋಡಿ, ಪಾಕಿಸ್ತಾನ ಶ್ರೀಲಂಕಾಗೆ ನಮ್ಮ ದೇಶದ ಆರ್ಥಿಕತೆಯನ್ನು ಹೋಲಿಸೋದ್ರಲ್ಲಿ ಅರ್ಥನೇ ಇಲ್ಲ. ಆದರೆ ನಮ್ಮ ದೇಶದ ಸಾಲ ಅಮೆರಿಕ ಜಪಾನ್ಗಿಂತಲೂ ಸುರಕ್ಷಿತವಾಗಿದೆ ಅನ್ನೋದಂತೂ ಸತ್ಯ. ಭಾರತದ ಸಾಲ ಇಷ್ಟೊಂದು ದಿಢೀರ್ ಏರೋದಕ್ಕೆ 2020 ಕರೋನಾ ಕಾರಣ. ಅಂಥ ಸಂಕಷ್ಟದ ಸಮಯದಲ್ಲೂ ನಮ್ಮ ಆರ್ಥಿಕತೆ ಕುಸಿಯಲಿಲ್ಲ ಅಂದರೆ ಭಾರತ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತಲೇ ಅರ್ಥ ಅಲ್ವಾ?